ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ 7 ವರ್ಷಗಳ ಕಾಲ ಸಿಬಿಐ ಕೋರ್ಟ್ ಈಗ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಈ ಒಂದು ಪ್ರಕರಣದ ದೂರುದಾರರಾಗಿರ್ತಕ್ಕಂಥ ಏಕಾಂಬರ್ ಅವರು ನಮ್ಮ ಜೊತೆಗಿರುವಂತದ್ದು. ಅವ್ರನ್ನು ಕೂಡ ಈಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 7 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಅವರಿಗೆ OMC ಮೈನಿಂಗ್ ವಿಚಾರವಾಗಿ ಶಿಕ್ಷೆ ಆಗಿರುವಂತದ್ದು, ಏನ್ ಹೇಳ್ತೀರಿ ಸರ್? ಫಸ್ಟ್ ರಿಯಾಕ್ಷನ್. ಫಸ್ಟ್ ನಮ್ಮ ಒಂದು ದೂರು ಮತ್ತು ಒಂದು ಇನ್ವೆಸ್ಟಿಗೇಷನ್ ಬೈ CBI, ಲೋಕಾಯುಕ್ತ ಆಗಲಿ, CEC ಆಗಲಿ, ಅವರು ಕೊಟ್ಟಂಥ ಒಂದು ಇದನ್ನ CBI ಅವರು ಎತ್ತಿ ಹಿಡ್ತಾರೆ ಅಂದರೆ ಅದಕ್ಕೆ ನಮಗೊಂದು ಜಯ ಸಿಕ್ಕಿದೆ ಅಂತ 100% ಆಗಿ ನಾನು ತಮ್ಮ ಮುಂದೆ ಹೇಳ್ಕೊತೀನಿ. ತಮ್ಮ ಮಾಧ್ಯಮದವರು ಕೂಡ ಇದನ್ನ ಸಾಕಷ್ಟಾಗಿ ಎಲ್ಲ ಇದರಿಂದ ಸರ್ಕಾರಗಳಿಗೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟರೆ ಕೂಡ ಇವರು ಎಚ್ಚರಿಕೆ ಮಾಡ್ಕೊಂಡಿಲ್ಲ ಅಷ್ಟೇ. ಯಾಕೆ ಈ ಒಂದು ಪ್ರಕರಣ ತೀರ್ಪು 14 ವರ್ಷ ಡಿಲೇ ಆಯಿತು. ಈ ನಡುವೆ ಹೋರಾಟದ ಹಾದಿ ಹೇಗಿತ್ತು ಸರ್ ಮಧ್ಯದಲ್ಲಿ? ಅದು ಜೀವನ ಭಾಳ ಕಷ್ಟಕರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ನಾವೇನು ಅವ್ರಿಗೂ ನಮ್ಮ ಫೈನಾನ್ಷಿಯಲಿ ಮ್ಯಾಚ್ ಆಗೋದಿಲ್ಲ, ನೆವರ್ ಮ್ಯಾಚ್. ಬಟ್ ಟೆಕ್ನಿಕಲಿ ಅವ್ರು ಮ್ಯಾಚ್ ಆಗಲ್ಲ, ಅವ್ರು ಮ್ಯಾಚ್ ಆಗಲ್ಲ, ಫೈನಾನ್ಷಿಯಲಿ ನಾವು ಮ್ಯಾಚ್ ಆಗಲ್ಲ ಅವ್ರಿಗೆ ಅಷ್ಟೇ. ಈ ಗಡಿ ರೇಖೆ ಒತ್ತುವರಿ ಅಂತ ಹೇಳ್ತಾರೆ, ಹೇಗಾಯ್ತು ಸರ್? ಯಾವ ಊರುಗಳ ನಡುವೆ ಇತ್ತು? ಅವ್ರು ಪರ್ಮನೆಂಟ್ ಎಲ್ಲಿ ತೊಗೊಂಡಿದ್ರು? ಆಮೇಲೆ ಯಾವ ಥರ ಒತ್ತುವರಿ ಆಯ್ತು? ಗಡಿ ರೇಖೆ ಸೃಷ್ಟಿಯಾಗಿದ್ದು 2006ರಲ್ಲಿ. ಇವರು ಇನ್ನ ಲೀಸೇ ಕೊಟ್ಟಿದ್ದಿಲ್ಲ, ಅವರು ಎಂಕ್ರೋಚ್ಮೆಂಟ್ ಮಾಡಿದ್ರು ಡಿಸ್ಟ್ರಕ್ಷನ್ ಆಫ್ ಬೌಂಡ್ರೀಸ್ ಮೇಲೆ. ಒಂದು FIR ಆಗ್ತೈತೆ. ನಂತರ 2007ರಲ್ಲಿ ಇವ್ರಿಗೆ ಪರವಾನಗಿ ಕೊಡ್ತಾರೆ ಆಂಧ್ರ ಸರ್ಕಾರ. ಆ ಒಂದು ಪರವಾನಗಿಯಲ್ಲಿ ಏನೋ ಮರು ಪರವಾನಗಿ ಒಂದು ನೋಟಿಫಿಕೇಶನ್ ಮಾಡಿರ್ತಾರೆ, ಅದ್ರ ತಕ್ಕಂಥ ಪ್ರದೇಶ ಕೊಡೋದಿಲ್ಲ. ಅದು ನಮ್ಮ ತಾತಂದೆ ಚಪಾಲ್ ತಿಮ್ಮಪ್ಪ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಂಥ ಪ್ರದೇಶನೇ ಬೇರೆ. ಇವ್ರಿಗೆ ಕೊಡೋ ಕಾಲಕ್ಕೆ ಬೇರೆ ರೀತಿಯಲ್ಲಿ ಸ್ಕೆಚ್ ಮಾಡಿಕೊಂಡು ಅದರಲ್ಲಿ ಪಾರ್ಟ್ ಆಫ್ ದಿ ಏರಿಯಾ ತುಮಟಿಯಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಅದನ್ನು ನಾವು ಎತ್ತಿ ಹಿಡ್ತೀವಿ, ಸ್ವಾಮಿ ಇದು ಓವರ್ಲ್ಯಾಪ್ ಆಗ್ತದೆ, ನೀವು ಇದು ಸರಿಯಲ್ಲ, ಸರಿಪಡಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು. ನೀವು ಸರಿಪಡಿಸ್ಕೊಂಡು ನಿಮ್ದು ತಪ್ಪಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ, ಆವತ್ತಿಂದ ನಮ್ಮದು ಹೆಜ್ಜೆ ಶುರುವಾಯಿತು. ಈ ಸುಂಕ್ಲಮ್ಮ ದೇಗುಲ ವಿಚಾರವಾಗಿ ಹೊಡೆದ್ರು ಅನ್ನುವಂಥದ್ದು ಹೇಗಿತ್ತು ಸರ್? ಅದು ದೇವರು, ಯಾಕಂದ್ರೆ ಪ್ರತಿ ಅವರು ಅರೆಸ್ಟ್ ಆದದ್ದು ಮಂಗಳವಾರ, ತೀರ್ಪು ಬಂದಿರೋದು ಮಂಗಳವಾರ, ಈ ತರ ಮಂಗಳವಾರ ಇದಕ್ಕೆ ಸುಂಕ್ಲಮ್ಮ ಅದೇ ಇದು ಅವತ್ತು ಮಂಗಳವಾರನೇ ಶುಕ್ರವಾರನೇ ಇತ್ತು ನನಗೆ ಇದು. ಬಟ್ ಒಟ್ಟಿನಲ್ಲಿ ಮಂಗಳವಾರ ಶುಕ್ರವಾರ ಅನ್ನೋದು ಇವ್ರಿಗೆ ಭಾಳ ಕಂಟಕ ದಿನ. ಅದು ಏನೂ ಗೊತ್ತಿಲ್ಲ, ಪ್ರತಿಯೊಂದು ನೋಡ್ತಾ ಇದ್ದೀನಿ ಮಂಗಳವಾರ ಶುಕ್ರವಾರ ಬೀಳ್ತಾವ. ಸೊ ಹಂಗಾಗಿ ಅದು ಹೊಡೆದಿದ್ದೇ ಒಂದು ದೊಡ್ಡ ತಪ್ಪು. ಏನಿದೆ ಸರ್ ಸುಂಕ್ಲಮ್ಮ ಗುಡಿ ವಿಚಾರವಾಗಿ? ಎಲ್ಲಿತ್ತು ಗುಡಿ? ಅದು ಹೆಂಗೆ ಅದು ಡೆಮಾಲಿಷ್ ಮೇಲೆ ಇತ್ತು, ಗುಡ್ಡದ ಮೇಲೆ. ಇದು ಓಬಳಾಪುರ, ಸಿದ್ದಾಪುರ, ಹೊನ್ನಳ್ಳಿ, ಅದು ಆ ಒಂದು ಇದರಲ್ಲಿ ಲೊಕೇಶನಲ್ಲಿ ಇತ್ತು ಸುಂಕ್ಲಮ್ಮ ಗುಡಿ. ಅದೇನು ಇವತ್ತಿಂದಲ್ಲ ಒಂದು 106 ವರ್ಷಗಳ ಹಿಂದೆ ಇರ್ತಕ್ಕಂಥದ್ದು. ಅದು ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಮ್ಯಾಪ್ನಲ್ಲೇ ನೋಟಿಫೈ ಆಗಿದೆ, ಡಿರಿಸರ್ವ್ ಆಗಿದೆ. ಸೊ ಅದನ್ನ ಇವರು ಹೊಡೆದಿರೋದು ತಪ್ಪು. ಹೆಂಗೆ ಹೊಡೆದ್ರು ಸರ್? ಅದು ಯಾವ ತರ ಇತ್ತು ಸಿಚುವೇಶನ್ ನೀವು ನೋಡಿದಾಗಿಲ್ಲ? ನಾವು ನೋಡಿದಂದ್ರೆ ನಾವು ನೋಡಿ ನಮಗೂ ಮೈನ್ಸ್ಗೂ ಭಾಳ ಒಂದು 4-5 ಕಿಲೋಮೀಟರ್ ಮೇಲೆ ಆಗುತ್ತೆ. ಸೊ ನಾವು ಭಾಳ ಹಿಂದೆ ಹೋಗಿದ್ವಿ, ಆ ಗುಡಿ ಹೊಡೆಯೋಕೆ ಮುಂಚೆ ಹೋಗಿದ್ವಿ. ಅವಾಗ ಗುಡಿ ಇತ್ತು, ಇನ್ನು ಇವ್ರು ಮೈನ್ಸ್ ಕೂಡ ತೊಗೊಂಡಿಲ್ಲ. ಸೊ ಇವ್ರು ತಗೊಂಡ್ಮೇಲೆ ಇವೆಲ್ಲ 2006 ಐ ಥಿಂಕ್ 2006ಅಲ್ಲಿ ಇವ್ರು ಡೆಮಾಲಿಷ್ ಮಾಡಿದ್ರು ಇವರು. ಇವ್ರಿಗೇನು ಗ್ರೀಡಿ 500 ಗ್ರೀಡಿ ಜಾಸ್ತಿ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಗುಡಿ. ಅದು ಏನಾಯಿತು ಅಂದರೆ ಅದು 10 acres ನೋ ಮ್ಯಾನ್ ಲ್ಯಾಂಡಲ್ಲಿ ಬರುತ್ತೆ. ಆ ನೋ ಮ್ಯಾನ್ ಲ್ಯಾಂಡ್ ಇವರೇ ಕಮಿಟ್ ಆಗ್ತಾರೆ. 3 ಓಬಳಾಪುರಮು, ಇವರು OMC, BIOP, YM, ಈ 3 ಲೀಸು ನಡುಕ್ಕೆ ಬರುತ್ತೆ ಅದು. ಹೌದು, ಅದು ಒಂದು ಜಡ್ಜ್ಮೆಂಟ್ನಲ್ಲಿ ಇವರು ಉಲ್ಲೇಖ ಮಾಡಿರ್ತಾರ, ಅದು ಒಂದು ಸ್ಕೆಚ್ಚು ಮಾಡಿರ್ತಾರ, CECನಲ್ಲಿ ಕೂಡ ಇದೆ. ಆ ಒಂದು ಗುಡಿ ಪ್ರದೇಶವನ್ನು GPS ರೀಡಿಂಗ್ ಕೂಡ ಕೊಟ್ಟಿರ್ತಾರೆ. ಆ GPS ರೀಡಿಂಗ್ ಕೊಟ್ಟರೆ 5 ನಿಮಿಷದಲ್ಲಿ ಇವ್ರು ಎಲ್ಲಿದೆ ಅಂತ ಪತ್ತೆ ಹಚ್ಚೋಕೆ ಇವ್ರಿಗೆ ಯಾಕೆ ಮಿನಿಮೇಷನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದೆ. ಅದೇ ಸುಕ್ಲಂಬ ಶಾಪ ತಂತ್ರ 100% ಅದೇ ಶಾಪನೇ ಇವತ್ತು ಇವ್ರಿಗೆ ಶಿಕ್ಷೆ. ಇವರು ತಪ್ಪನ್ನು ಒಪ್ಕೊಳ್ಳೋ ಇದರಲ್ಲಿ ಇದ್ದಿಲ್ಲ, ತಪ್ಪಿಗೆ 100 ತಪ್ಪು ಮಾಡ್ಕೊತ ಹೋಗ್ಯಾರ ಅಷ್ಟೇ ಇದರಲ್ಲಿ ಇವ್ರಿಗೆ ಆಗಿರೋದು. ಯಾಕಂದರೆ ದೊಡ್ಡ ಮಟ್ಟಕ್ಕೆ ಬೆಳೆದ ಕಾಲಕ್ಕೆ ನಾವು ಎಚ್ಚರಿಕೆ ಗಂಟೆ ಕೊಟ್ವಿ 2006ರಲ್ಲಿ, ಸ್ವಾಮಿ ನೀವು ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಮದೇ ತಪ್ಪಿದಾವ ಅದನ್ನು ಸರಿಪಡಿಸ್ಕೊಳ್ರಿ ಅಂತ. ಸೊ ದೊಡ್ಡ ಮಟ್ಟದಾಗ ಇರೋರು ಏನು ಮಾಡಬೇಕು? ಸರಿಪಡಿಸ್ಕೋಬೇಕು. ಇನ್ನೊಬ್ಬರ ಮೇಲೆ ಹೊಡೆಯೋಕೆ ಹೋದರೆ ಹಿಂಗೆ ಇರ್ತಾವ. ಹೆಂಗಿತ್ತು ಸರ್ ಈ ಒಂದು ನಡುಕ್ಕೆ? ಯಾಕಂದ್ರೆ ಅವ್ರು ರಾಜಕೀಯ ಪ್ರಭಾವ ಬಳಸೋದು, ನೀವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಮೇನ್ ಹ್ಯಾಂಡ್ಲಿಂಗ್ ಎಲ್ಲ ಆಯ್ತು? ಎಲ್ಲವೂ ಆಯಿತು, ಎಲ್ಲವನ್ನೂ ಸಹಿಸ್ಕೊಂಡ್ವಿ. ದೇವರು ದೊಡ್ಡವರು ಇದ್ದಾರ, ನಮ್ಮನ್ನು ರಕ್ಷಣೆ ಮಾಡ್ಕೊತ ಬಂದರು. ಫೈನಾನ್ಷಿಯಲಿ ಅದು ಇದು ಅವರಷ್ಟು ಮ್ಯಾಚಿಂಗ್ ಅಲ್ಲ ಅಂತ ಹೇಳಿದ್ನಲ್ಲ, ಬಟ್ ಟೆಕ್ನಿಕಲಿ ದೇ ಆರ್ ನಾಟ್ ಮ್ಯಾಚಿಂಗ್ ಟು ಅಸ್ ಅಷ್ಟೇ. ಈಗ 7 ವರ್ಷ ಶಿಕ್ಷೆ ಜನಾರ್ದನ್ ರೆಡ್ಡಿ ಅವ್ರ ಘೋಷಣೆ ಆಗಿದೆ.
ನಿಮ್ಮ ಮುಂದಿನ ಹೋರಾಟ ಹಾದಿ ಹೇಗಿರುತ್ತೆ? ಇದು ಇಷ್ಟೇ ಆಗ್ಬೇಕಂದ್ರ ಮುಂದಿನ ಹೋರಾಟ ಅನ್ನೋದು ಏನಿಲ್ಲ, ಅವ್ರ ಮೇಲೇನು ವೈಯಕ್ತಿಕ ಯಾವುದೂ ಇಲ್ಲ. ಪರ್ಸನಲಿ ಆಗಲಿ ಅವ್ರಿಗೆ ನಾವು ವೈಯಕ್ತಿಕ ವೈಷಮ್ಯಗಳು ಬಂದಿಲ್ಲ. ಇದು ಗಣಿ ವಿಚಾರದಲ್ಲಿ ಬಂದಿದೆ, ಇಲ್ಲಿಗೆ ಅಲ್ಲಿ ಸಮಾಪ್ತಿ ಆಗ್ತದೆ ಅಂತ ನಾನು ಬಯಸ್ತೀನಿ. ಅವ್ರಿಗೇನನ್ನ ಮನಸ್ಸು ನೋವಾಗಿದ್ದರೆ ನಾವೇನು ಮಾಡೋಕ್ಕಾಗುತ್ತೆ? ಅದು ನಾವು ಎಚ್ಚರಿಕೆ ಗಂಟೆ ಕೊಟ್ಟ ಮೇಲೆ ಕೂಡ ನೀವು ಎಂಥವ್ರನ್ನ ಇಟ್ಕೊಂಡ್ರಿ, ನೀವು ಸರಿಯಾದ ಮನುಷ್ಯರನ್ನ ಇಟ್ಕೊಂಡು ಕೆಲಸ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ತೀಗ 100% ನಮ್ಮ ಜಯಕ್ಕೆ ನಿಮ್ಮ ಮಾಧ್ಯಮದವ್ರು ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ. ನಮ್ದು ಒಂದೇ ಅಲ್ಲ, ಅದನ್ನು ತಗೊಂಡೋಗಿ ಅವ್ರವರು ಇದಕ್ಕೆ ಸೇರಿಸಿದ್ರಲ್ಲ, ಅದಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ಇದಿಷ್ಟು ಗಣಿ ಹೋರಾಟಗಾರರಾಗಿರ್ತಕ್ಕಂಥ ಏಕಾಂಬರ್ ಅವರು, ಅಂದರೆ ಟಪಾಲ್ ಏಕಾಂಬರ್ ಅವರು ಹೇಳ್ತಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಕಠಿಣ ಹಾದಿಯಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ, ಕೊನೆಗೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನುವಂಥ ಒಂದು ಮಾತನ್ನು ಈಗ ನ್ಯೂಸ್ ಫಸ್ಟ್ಗೆ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.